ಮುಷ್ತಾಕ್ರಿಂದ ದಸರಾ ಉದ್ಘಾಟನೆಯ ವಿಚಾರ ಮೈಸೂರಿನಲ್ಲಿ ಶಾಸಕ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿರೋದು. ದಸರಾ ಉದ್ಘಾಟನೆಯಿಂದ ಬಾನು ಹಿಂದೆ ಸರಿಯಲಿ. ಮೂರ್ತಿ ಪೂಜೆ ಮಾಡುವವರು ಇಸ್ಲಾಂ ಪ್ರಕಾರ ಕಾಫಿರರು. ಮೂರ್ತಿ ಪೂಜೆ ಮಾಡುವವರನ್ನ ಕೊಲ್ಲಿ ಅಂತ ಇಸ್ಲಾಂ ಹೇಳುತ್ತೆ. ಈಗ ಮುಷ್ತಾಕ್ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡೋಕೆ ಸಜ್ಜಾಗಿದ್ದಾರೆ. ಪೂಜೆಗೆ ಬರ್ತಿರುವ ಬಾನು ವಿರುದ್ಧ ಏನ್ ಕ್ರಮ ಕೈಗೊಳ್ತೀರಾ? ಇದಕ್ಕೆಲ್ಲ ಮೌಲ್ವಿಗಳು ಉತ್ತರ ನೀಡಬೇಕು ಅಂತ ಯತ್ನಾಳ್ ಹೇಳಿದ್ದಾರೆ. ಇಲ್ಲ ಮುಷ್ತಾಕ್ ನಾನು ಎಕ್ಸ್ ಮುಸ್ಲಿಂ ಅಂತ ಘೋಷಿಸಬೇಕು, ಇಸ್ಲಾಂ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿ ಉದ್ಘಾಟನೆ ಮಾಡಲಿ. ಇಲ್ಲದೇ ಇದ್ರೆ ಉದ್ಘಾಟನೆಯಿಂದ ಮುಷ್ತಾಕ್ ಹಿಂದೆ ಸರಿಲಿ. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿ. ಮೈಸೂರಿನಲ್ಲಿ ಶಾಸಕ ಯತ್ನಾಳ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಎಕ್ಸ್ ಮುಸ್ಲಿಮಾ ಅದ್ರ ಡಿಕ್ಲೇರ್ ಮಾಡ್ಕೊಳ್ಳಿ. ಈಗ ಜಗತ್ನಾಗ ಒಂದು ಹೊಸ ಜನಾಂಗ ಹುಟ್ಟುತ್ತಾ ಇದೆ. ಇದೇನಂದ್ರೆ ಎಕ್ಸ್ ಮುಸ್ಲಿಂ. ನಾವು ಮುಸ್ಲಿಂ ಇದನ್ನ ಸಿದ್ಧಾಂತ ಒಪ್ಪೋದಿಲ್ಲ ಅನ್ನೋ ಒಂದು ಜನಾಂಗ ಹುಟ್ಟೈತಿ. ಹಂಗೇನೆ ಅದರ ಡಿಕ್ಲೇರ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಾವು ಗೌರವಯುತವಾಗಿ ಹಿಂದೆ ಸರಿಬೇಕು. ಯಾಕಂದ್ರೆ ಮೂರ್ತಿ ಪೂಜೆ ಮಾಡೋರನ್ನ ನಮ್ಮನ್ನೇನಂತ ಕರೀತಾರೆ? ಕಾಫೀರ್ ಅಂತ ಕರೀತಾರೆ. ಕಾಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರನ್ನೂ ಕೊಲ್ಲಬೇಕಂತೇಳಿ ಕುರಾನ್ ಹೇಳ್ತಾರೆ. ಅಂದಾಗ ಈಗೇನೋ ನಾನು ಕೇಳ್ತೀನಿ ಮುಸ್ಲಿಂ ಮೌಲ್ವಿಗಳಿಗೆ, ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ? ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಹುಂಗ ಇರಿಸ್ಲಕ್ಕೆ ಬರ್ತಾಯಿದ್ರು. ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ, ಯಾವುದಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ. ಆದರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಯತ್ನಾಳ್ ಅವರು ಮೈಸೂರು ದಸರಾ ಸಿದ್ದರಾಮಯ್ಯನವರ ಆಡಳಿತದ ವಿಚಾರದ ಬಗ್ಗೆ ಏನೆಲ್ಲ ಪ್ರತಿಕ್ರಿಯಿಸಿದ್ರು? ಇದು ರಾಜಕೀಯವಾಗಿ ಯಾವ ಥರ ಟಾಕ್ ವಾರ್ ಆಗುವಂಥ ಸಾಧ್ಯತೆಗಳಿದೆ? ಏನು ದಸರಾ ಮಹೋತ್ಸವ ಮೈಸೂರಿನಲ್ಲಿ ಜರುಗ್ತಾ ಇರ್ತಕ್ಕಂಥದ್ದು. ಇನ್ನ ಮೈಸೂರು ದಸರಾ ಮಹೋತ್ಸವಕ್ಕೆ ಸಂಬಂಧಪಟ್ಟಂತೆ ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆಯನ್ನು ಮಾಡಲಾಗಿದೆ. ಈಗಾಗಲೇ ಜಿಲ್ಲಾಡಳಿತದಿಂದ ಅವರಿಗೆ ಸ್ವಾಗತವನ್ನು ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮೈಸೂರಿನಲ್ಲಿ ಏನು ಶಾಸಕ ಯತ್ನಾಳ್ ಏನಿದ್ದಾರೆ ಇವರು ಒಂದು ರೀತಿ ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಬಾನು ಮುಸ್ತಾಕ್ ಅವರಿಗೆ ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕಲ್ಪನೆ ಮಾಡಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಿದೆ ಅಂತ ಹೇಳಿದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಚಾಮುಂಡೇಶ್ವರಿಯ ಶಾಪ ತಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅವರ ಸಿದ್ದರಾಮಯ್ಯನವರ ಒಂದು ರಾಜಕೀಯ ಏನಿದೆ ಅದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ರಾಜಕೀಯವಾಗಿರ್ತಕ್ಕಂಥದ್ದು ಅನ್ನೋ ಒಂದು ಭವಿಷ್ಯಗಳನ್ನು ಹೇಳುವ ಮುಖಾಂತರ ಅವರು ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು, ಜೊತೆಗೆ ಅವರಿಗೆ ಈ ಒಂದು ಏನು ಬಾನು ಮುಸ್ತಾಕ್ ಅವರ ಒಂದು ಆಯ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಇನ್ನ ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿರ್ತಕ್ಕಂಥದ್ದು, ಆ ನೇಪಾಳದ ಪರಿಸ್ಥಿತಿಯೇ ರಾಜ್ಯಕ್ಕೆ ಕೂಡ ಬರಲಿದೆ. ಹೀಗಾಗಿ ರಾಜ್ಯದಲ್ಲಿ ಸರಳತೆ ಕ್ರಾಂತಿ ಆಗುವಂತಹ ಒಂದು ವಾತಾವರಣ ನಿರ್ಮಾಣವಾಗ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರವು ಕೂಡ ಪತನವಾಗ್ತಿದೆ ಅನ್ನೋ ಒಂದು ಮಾತುಗಳನ್ನ ಹೇಳಿರ್ತಕ್ಕಂಥದ್ದು. ಇನ್ನು ಮೈಸೂರಿನಲ್ಲಿ ಇರ್ತಕ್ಕಂಥದ್ದು ಪ್ರಸ್ತುತ ಸಂದರ್ಭದಲ್ಲಿ ದಸರಾ ಮಹೋತ್ಸವ. ಈ ಒಂದು ದಸರಾ ಮಹೋತ್ಸವದ ಉದ್ಘಾಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಯತ್ನಾಳ್, ಮೂರ್ತಿ ಪೂಜೆಗೆ ಇಸ್ಲಾಂನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶಗಳಿರೋದಿಲ್ಲ. ಆದ್ರೆ ಅಲ್ಲಿಯ ಏನು ಇಸ್ಲಾಂ ಪ್ರಕಾರ ಕಾಫಿರುಗಳಿರ್ತಕ್ಕಂಥದ್ದು ಏನಿದೆ ಅದನ್ನ ಪಾಲನೆ ಮಾಡಬೇಕಾದಂತಹ ಬಾನು ಮುಸ್ತಾಕ್ ಅವರು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆಯನ್ನು ಮಾಡಬೇಕಾಗುತ್ತೆ, ಅಲ್ಲಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಇದನ್ನೆಲ್ಲವನ್ನು ಮಾಡ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಸ್ಲಾಂ ಧರ್ಮದ ಮೌಲ್ಯಗಳು ಇದ್ರ ಬಗ್ಗೆ ಏನ್ ಮಾತನಾಡ್ತಾರೆ ಅದ್ರ ಬಗ್ಗೆ ಅವರು ತಕ್ಷಣವಾಗಿ ಮಾತನಾಡಬೇಕು. ಯಾಕಂತ ಹೇಳಿದ್ರೆ ಮೂರ್ತಿ ಪೂಜೆಯನ್ನ ಮಾಡ್ಲಿಕ್ಕೆ ಬಾನು ಮುಸ್ತಾಕ್ ಅವರು ಈಗಾಗಲೇ ತಯಾರಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಮಾಡಲೇಬೇಕಾಗುತ್ತೆ. ದಸರಾ ಇರ್ತಕ್ಕಂಥದ್ದು ನಮ್ಮ ಧಾರ್ಮಿಕ ಆಚರಣೆ. ಹೀಗಾಗಿ ಈ ಒಂದು ಇಸ್ಲಾಂ ಧರ್ಮದಲ್ಲಿ ಹೆಚ್ಚಿನದಾಗಿ ಯಾವ ರೀತಿಯಾಗಿ ಅಲ್ಲಿನ ಅಧಿಕಾರ ಏನು ಮೌಲ್ವಿಗಳು ಮಾತನಾಡ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಾಗುತ್ತೆ. ಮಾತನಾಡದೇ ಇರತಕ್ಕಂಥದ್ದು ಸರಿಯಲ್ಲ. ಜೊತೆಗೆ ನಮಗೆ ಇಲ್ಲಿ ಏನು ಬಾನು ಮುಸ್ತಾಕ್ ಅವರ ಒಬ್ಬ ಸಾಹಿತ್ಯ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ಆಪಾದನೆ ಇಲ್ಲ. ಬದಲಿಗೆ ಇಲ್ಲಿ ಇರ್ತಕ್ಕಂಥದ್ದು ನಮ್ಮ ಆಚರಣೆಯಲ್ಲಿ ಅವರು ಭಾಗಿಯಾಗ್ತಕ್ಕಂಥದ್ದು ಮುಖ್ಯವಾದಂತಹ ಪ್ರಶ್ನೆ. ಹೀಗಾಗಿ ಆ ಮೌಲ್ವಿಗಳು ಇದ್ರ ಬಗ್ಗೆ ಮಾತನಾಡಬೇಕು. ನಮ್ಮ ಸಂಸ್ಕೃತಿಯನ್ನು ಅವ್ರು ಆರೋಪಿಸೋದಾದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೇವೆ. ಇಡೀ ವಿಶ್ವದಾದ್ಯಂತ ಎಕ್ಸ್ ಮುಸ್ಲಿಂ ಎಂಬ ಒಂದು ಪ್ರತ್ಯೇಕ ಸಮುದಾಯ ಹುಟ್ಟುಕೊಂಡಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಬಾನು ಮುಸ್ತಾಕ್ ಅವರು ಕೂಡ ನಾನು ಎಕ್ಸ್ ಮುಸ್ಲಿಂ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು. ಇಲ್ಲವಾದ್ರೆ ಇದನ್ನ ನಾವು ಖಂಡಿಸ್ತೇವೆ ಅನ್ನೋ ಒಂದು ಮಾತನ್ನ ಮೈಸೂರಲ್ಲಿ ಮಾತನಾಡಿರ್ತಕ್ಕಂಥದ್ದು. ಜೊತೆಗೆ ಮೈಸೂರಿನಲ್ಲೇ ಮುಖ್ಯಮಂತ್ರಿಗಳ ಈ ಒಂದು ರಾಜಕೀಯ ಭವಿಷ್ಯ ಮುಂದಿನ ದಿನಗಳಲ್ಲಿ ಅಂತ್ಯವಾಗಲಿದೆ ಅನ್ನೋ ಒಂದು ಭವಿಷ್ಯವನ್ನು ಕೂಡ ನೋಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.